ಓಕೆ, ನೆಕ್ಸ್ಟ್ ಸಾಧಕರು ನೀವಾಗಬೇಕು. ಈಗ ಆಲ್ರೆಡಿ ತುಂಬ ಸ್ಟೂಡೆಂಟ್ ಸೆಲೆಕ್ಟ್ ಆಗಿದ್ದಾರೆ, ಅವ್ರವ್ರ ಫೀಡ್ಬ್ಯಾಕ್ ಕಳಿಸ್ತಿದ್ದಾರೆ. ಟೆಲಿಗ್ರಾಮಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ನಾವು ಹಾಕಿರ್ತೀವಲ್ಲ, ಅವ್ರ ಫೀಡ್ಬ್ಯಾಕ್ಗಳನ್ನು ನೋಡಿ. ಇದಕ್ಕಿಂತನೂ ಜಾಸ್ತಿ ಸ್ಟೂಡೆಂಟ್ಸ್ ಆಗಿದ್ರು, ಬಟ್ ಏನಾಗಿದೆ, ಫಿಸಿಕಲಲ್ಲಿ ಎಷ್ಟೋ ಜನ ಹೊರಗೆ ಬಂದರು, ಮೆಡಿಕಲಲ್ಲಿ ಹೊರಗೆ ಬಂದಿದ್ದಾರೆ. ಪಾಪ ಒಬ್ಬ ಸ್ಟೂಡೆಂಟ್, ನಾ ಹೇಳಿದ್ದೆ ಒಂದು ಇಂಟರ್ವ್ಯೂ ಮಾಡ್ತೀನಂತ, ನಿನ್ನೆ ಕಾಲ್ ಮಾಡಿದ್ದ. ಅವನಿಗೆ ಸರ್ 2 ಮಾರ್ಕ್ಸಿಂದ ಹೋಯ್ತು. ಪಾಪ ಜನರಲ್ ಮೆರಿಟ್ ಅವನದು. ಈ ಸರ್ 2 ಮಾರ್ಕ್ಸಿಂದ ಹೋಯ್ತು ಸರ್ ಅಂತ ಹೇಳಿ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಿದ್ದೆ. ಹಂಗೆ ನೀವು ಇಲ್ಲಿ ತುಂಬ ಜನ ಇದ್ದೀರಿ, ಬಟ್ ನೆಕ್ಸ್ಟ್ ಟೈಮಲ್ಲಿ ಆ ಮಿಸ್ಟೇಕ್ ಆಗಬಾರ್ದು. ಈ ಸರಿ ನಿಮ್ದು ಟೆಸ್ಟ್ ಕೊಟ್ಟಿದ್ದೀನಲ್ಲ, ಆ ಟೆಸ್ಟಿಂದ ಈ ಸರಿ ಜಾಸ್ತಿ ಸ್ಕೋರ್ ಆಗುತ್ತೆ. ಅಲ್ರಿ, ನೀವು ಹೆಂಗೆ ಸ್ಟಡಿ ಮಾಡ್ಬೇಕಂದ್ರೆ, ಫಸ್ಟ್ ಚಾಪ್ಟರ್ ವೈಸ್ ಎಲ್ಲ ನೀಟಾಗಿ ಮುಗಿಸ್ಬೇಕು. ಎಕ್ಸಾಮ್ ಹತ್ರ ಬಂದಾಗ ಬರೀ ಈ ಥರ MCQ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು. ಅದು ನೀವೇನು ಮಾಡ್ತೀರಿ, ಎಕ್ಸಾಮ್ ಹತ್ರ ಬಂದಂಗೆ ಸ್ಟಡಿ ಸ್ಟಾರ್ಟ್ ಮಾಡ್ತೀರಿ. ನಿಮ್ಗೆ ಇನ್ನೊಂದು ಏನಂದರೆ, ಈ ಥರ ಪೋಲ್ ಕೊಟ್ಟಾಗ ಏನು ಮಾಡ್ತೀರಿ ಹೇಳಿ ನೀವು, ನೆಕ್ಸ್ಟ್ ನಾನು ಲೀಡರ್ ಬೋರ್ಡಲ್ಲಿ ಬರಬೇಕು, ಬೇಗ ಆನ್ಸರ್ ಮಾಡಬೇಕು ಅಂತಲೇ ಈ ಪೋಲ್ ಯೂಸ್ ಆಗೋದೇ ಅದಕ್ಕೆ. ನಿಮಗೆ ಜಸ್ಟ್ ಕ್ವಶನ್ ಆನ್ಸರ್ ಮಾಡಿದ್ರೆ ಫೋಕಸ್ ಹೆಚ್ಚಾಗಲ್ಲ. ಪೋಲ್ ಇರಬೇಕು, ಲೀಡರ್ ಬೋರ್ಡ್ ಇರಬೇಕು. ನೋಡಿ, ಅಲ್ಲಿ SSC GD ಕ್ಲಿಯರ್ ಮಾಡಿರೋ ಎಷ್ಟೋ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದವರು, ಕನ್ನಡ ಶಾಲೆಯಲ್ಲಿ ಕಲ್ತಿದ್ದವರು. ಅವರೆಲ್ಲ ಬಡತನದಲ್ಲಿ ಪಾಪ ಮೊಬೈಲಲ್ಲೇ ಕ್ಲಾಸ್ ನೋಡಿಕೊಂಡು, ಅವರಿಗೆಲ್ಲ ಕೋಚಿಂಗ್ ಹೋಗೋಕ್ಕಾಗಲ್ಲ, ಏನಿಲ್ಲ. ಸೊ ನಮ್ಮ ಕ್ಲಾಸ್ಗಳನ್ನು ಕೇಳ್ಕೊಂಡು ಕ್ಲಿಯರ್ ಮಾಡಿದ್ದಾರೆ ಅವರು. ಆಯಿತಾ, ನೀವು ವರಿನೇ ಮಾಡ್ಕೊಂಡು ಹೋಗ್ಬೇಡಿ. ಜಸ್ಟ್ ನೀವು ಮನೇಲಿ ಕೂತ್ಕೊಂಡೆ ಬಟ್ ಪ್ರಾಕ್ಟೀಸ್ ಮಾಡ್ಬೇಕು. ಟೆಸ್ಟ್ಗಳು ಭಾಳ ಇಂಪಾರ್ಟೆಂಟ್. ಟೆಸ್ಟ್ ಅಟೆಂಡ್ ಮಾಡಲಿ ಅಂದರೆ ಆಗಲ್ಲ ನೋಡ್ರಿ. ಸಾಧಿಸುವ ತನಕ ಕಿವುಡನಾಗು, ಸಾಧಿಸಿದ ನಂತರ ಮೂಖನಾಗು. ವಾವ್, ಸೂಪರ್ ರೀ, ಅಚೀವರ್ ಅವರೇ. ಈಗ ನೋಡ್ರಿ, ಅದು ಒಂದು ಹೇಳ್ಬೇಕಿತ್ತಲ್ಲ ನಿಮಗೆ. ತಡ್ರಿ, ಜಾಗನೇ ಬಿಟ್ಟಿಲ್ಲಲ್ರಿ ಅವನು. ಓಕೆ, ನಿಮಗೆ ಇದು ಒಂದು ಹೇಳ್ಬೇಕು. ಎಷ್ಟು ರೀ ಕಟ್ ಆಫ್ ಎಷ್ಟಿದೆ? ಜನರಲ್ ಎಷ್ಟಿದೆ? ಒಂದು ಅರೌಂಡು ಎಷ್ಟು 86 ಎಷ್ಟೋ ಇದೆ ಅಲ್ಲ ಕಟ್ ಆಫ್? ಅರೌಂಡ್ 86 ಇದೆ. ಅಂದರೆ 80ರಲ್ಲಿ ನೀವು 43 ಮಾರ್ಕ್ಸ್ ತೊಗೋಬೇಕು. 89 ಓಕೆ, 87 ಸರಿ, 87. 83ಕ್ಕೆ 44 ತೊಗೋಬೇಕು. ಹೋಗ್ಲಿ ಬಿಡ್ರಿ, 45 ತೊಗೊಂಡ್ಬಿಡ್ರಿ, ನಿಮ್ಮದು 90% ಆಗುತ್ತೆ. 45, 80ಕ್ಕೆ 45 ಆಗಬೇಕು. ಸೊ 45 ತೊಗೋಬೇಕು ನೀವು. 80ಕ್ಕೆ 45 ತೊಗೊಳಕ್ಕಾಗಲ್ಲ, ಈಸಿಯಾಗಿ ಆಗುತ್ತೆ. ಆದರೆ ನೀವು ಮಾತಾಡೋದು ಯಾರ ಜೊತೆಗೆ ಹೇಳ್ರಿ, ಅಲ್ಲಿ ಯಾರೋ ಒಬ್ನು ಓದ್ತಿರ್ತಾನೆ, ಅವನಿಗೂ ಅರ್ಧಂಬರ್ಧ ಗೊತ್ತಿದೆ, ಅವ್ನು ನಿಮ್ಮ ತಲೆಯಲ್ಲಿ ಏನಾದರೂ ಒಂದು ತುಂಬಿಸ್ಬಿಡ್ತಾನೆ. ಅಯ್ಯೋ ಕಟ್ ಆಫ್ ಹಿಂಗಿರುತ್ತೆ, ಈ ಸರಿ ಏನೋ ಪೇಪರ್ ಅವ್ರು ತೆಗಿತಾರೆ, ಇವ್ರು ತೆಗಿತಾರೆ, ಫುಲ್ ಡಿಫ್ರೆಂಟ್ ಇರುತ್ತೆ. ಹಂಗೆ ಎದಕ್ಕೆ ತಲೆ ಕೆಡ್ಸ್ಕೊತೀರಿ? ಅಷ್ಟಿದಿರಲಿ ನೋಡಿ. 90% ಸರಿ, ನಾ ಏನು 90% ಅಲ್ಲ, 90 ಮಾರ್ಕ್ಸ್. 90 ಮಾರ್ಕ್ಸ್ ತೊಗೊಂಡ್ರು ನೀವು ಕ್ಲಿಯರ್ ಮಾಡ್ಕೋತೀರಿ. ನಮ್ಗೆ ಇಲ್ಲಿ ಎಷ್ಟು ಬಂದಿದೆ? 87 GM. ಸೊ ನೀವೇನು ಮಾಡಿರಿ, 80ಕ್ಕೆ 50 ಟಾರ್ಗೆಟ್ ಮಾಡಿ. ನಾ ಎನಿ ಕಂಡೀಷನ್ 80ಕ್ಕೆ 50 ಸರಿ ಮಾಡಲೇಬೇಕು. ಆದರೆ ನೆನ್ಪಿಟ್ಕೊಳ್ಳಿ, 50 ಯಾಕೆ, 60 ಮಾಡಿರಿ. ನಿಮ್ಗೇನು ಗೊತ್ತಾ, ಡಿಫಿಕಲ್ಟ್ ಇರ್ತಾವಲ್ಲ ಅದ್ರ ಮೇಲೆ ಕಣ್ಣು. ಡಿಫಿಕಲ್ಟೇ ಸಾಲ್ವ್ ಮಾಡ್ಬೇಕು. ಬಿಡ್ರಿ, ಡಿಫಿಕಲ್ಟ್ ಇರೋ ಬಿಟ್ಬಿಡ್ರಿ. ಈಗ ನಿಮ್ಗೆ ಇದು ಎಕ್ಸಾಮಲ್ಲಿ ಇದು ಟಫ್ ಅನ್ನಿಸ್ತಾ, ಈ ಕ್ವಶನ್ ಬಿಟ್ಬಿಡ್ಬೇಕು ನೀವು. ನೀವೇನು ಮಾಡ್ತೀರಿ, ಇಂಥ ಡಿಫಿಕಲ್ಟ್ ಕ್ವಶನ್ಸ್ಗಳನ್ನ ಹಿಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಿ. ಈ ಥರ ಡಿಫಿಕಲ್ಟ್ ಕ್ವಶನ್ನ ತೊಗೋಬಾರ್ದು. ಸರಿ ನೋಡಿ, ಈಗ ನಮ್ಮ ಸ್ಟೂಡೆಂಟ್ಸ್ ತುಂಬ ಜನ ಸೆಲೆಕ್ಟ್ ಆಗಿದ್ದಾರೆ. ಯಾರಾದರೂ ಇನ್ನೂ ಸ್ಟೂಡೆಂಟ್ಸು ನೀವು ಕ್ಲಾಸ್ ಕೇಳ್ತಾ ಇದ್ದೀರಿ, SSC GD ನಿಮ್ಮದು ಕ್ಲಿಯರ್ ಆಗಿದ್ದರೆ ನಮ್ಮ ನಂಬರ್ 8600700677ಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ. ಯಾಕಂದರೆ ನಾವು ಒಂದು ದೊಡ್ಡ ಸನ್ಮಾನ ಕಾರ್ಯಕ್ರಮ ಇಟ್ಕೋತಾ ಇದ್ದೀವಿ. ನಿಮಗೆ ಇನ್ವೈಟ್ ಮಾಡ್ತೀವಿ, ನಮ್ಮ ಟೀಮ್ನವರು ಕಾಲ್ ಮಾಡ್ತಾರೆ. ಸೊ ನೀವು ನಿಮ್ಮ ವಿತ್ ಫ್ಯಾಮಿಲಿ ಬರಬೇಕು. ನಿಮ್ಮಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಇದನ್ನು ನಾವೆಲ್ಲ ಯೂಟ್ಯೂಬಲ್ಲಿ ಸ್ಟ್ರೀಮ್ ಮಾಡ್ತೀವಿ, ನಿಮ್ಮದೊಂದು ಕ್ಲಿಪ್ ಮಾಡಿರ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ನಾವು ಹಾಕ್ತೀವಿ. ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಿ ನಮ್ಮ ವಿದ್ಯಾರ್ಥಿಗಳು ಇದಕ್ಕೆ ತಿಳಿಸಿ, ಆಯಿತಾ? ಈಗ ತುಂಬ ಜನ ಕಳಿಸ್ತಾ ಇದ್ದಾರೆ, ಮತ್ತಷ್ಟು ವಿದ್ಯಾರ್ಥಿಗಳು ಯಾರು ಇದ್ದೀರಿ ಕಳಿಸಿ, ಆಯಿತಾ?